ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ತಮ್ಮ ಮಕ್ಕಳ ಸುರಕ್ಷತೆ ಬಗ್ಗೆ ಗಮನ ಹರಿಸುವಂತೆ ಕೋರಿದ ಬೀದರ್ ಜಿಲ್ಲಾ ಪೊಲೀಸ್. ಕೊಳ್ಳರ್ಕೆ ಗ್ರಾಮದಲ್ಲಿ ಪೋಷಕತ್ವ ಜನಜಾಗೃತಿ ಹಾಗೂ ಪಾಲಕರ ಸಭೆ. ಮೊಹಮ್ಮದ್ ಫಿರೋಜ್ ಖಾನ್ ಬೀದರ್ ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷರಾಗಿ ನೇಮಕ. ಸುದ್ದಿಯ ವಿವರಗಳು. ಬೀದರ್ ಜಿಲ್ಲೆಯಲ್ಲಿ ಶಾಲಾ ಮಕ್ಕಳಿಗೆ ಅವರ ವಿದ್ಯಾಭ್ಯಾಸಕ್ಕಾಗಿ ಶಾಲೆಗೆ ಮತ್ತು ಮನೆಗೆ ಹೋಗಿ ಬರಲು ಪಾಲಕರು ಆಟೋ ರಿಕ್ಷಾಗಳನ್ನು ಆಯ್ದುಕೊಂಡಿರುತ್ತಾರೆ. ಆಟೋ ಚಾಲಕರು ತಮ್ಮ ಆಟೋಗಳಲ್ಲಿ ನಿಗದಿತ ಸಂಖ್ಯೆಯ ಪ್ರಯಾಣಿಕರಿಗಿಂತ ಹೆಚ್ಚಿನ ಸಂಖ್ಯೆಯ ಪ್ರಯಾಣಿಕರನ್ನು ಕರೆದುಕೊಂಡು ಹೋಗಲು ಸಂಚಾರ ನಿಯಮಗಳನ್ನು ಉಲ್ಲಂಘಿಸಿ ಚಾಲಕರ ಅಕ್ಕಪಕ್ಕದಲ್ಲಿ ಹೆಚ್ಚುವರಿಯಾಗಿ ಸೀಟ್ಗಳನ್ನು ಅಳವಡಿಸಿಕೊಂಡು ಅದರ ಮೇಲೆ ಶಾಲಾ ಮಕ್ಕಳನ್ನು ಕೂಡಿಸಿಕೊಂಡು ಹೋಗುವುದು ಮಾಡುತ್ತಿದ್ದಾರೆ. ಇದರಿಂದ ಅಪಘಾತಗಳು, ಅವಘಡಗಳು ಸಂಭವಿಸುವುದನ್ನು ಗಮನಿಸಿದ ಬೀದರ್ ಜಿಲ್ಲಾ ಸಂಚಾರ ಪೊಲೀಸ್ ಠಾಣೆಯವರು ಮುಂಜಾಗ್ರತವಾಗಿ ಬೀದರ್ ನಗರದಲ್ಲಿ ಬೀದರ್ ಸಂಚಾರ ಪೊಲೀಸ್ ಠಾಣೆಯಿಂದ 170 ವಾಹನಗಳು, ಹುಮ್ನಾಬಾದ್ ಸಂಚಾರ ಪೊಲೀಸ್ ಠಾಣೆ 55 ಹಾಗೂ ಬಸವಕಲ್ಯಾಣ ಸಂಚಾರ ಪೊಲೀಸ್ ಠಾಣೆಯಿಂದ 85 ಆಟೋ ಚಾಲಕರಿಗೆ ದಂಡ ವಿಧಿಸಲಾಗಿದೆ. ಹಾಗೂ ಆಟೋ ಚಾಲಕರು ತನ್ನ ಆಸನದ ಅಕ್ಕಪಕ್ಕದಲ್ಲಿ ಅಳವಡಿಸಿರುವ ಸೀಟ್ಗಳನ್ನು ಮುಂಜಾಗ್ರತಾ ಕ್ರಮವಾಗಿ ಬೀದರ್ ಸಂಚಾರ ಪೊಲೀಸ್ ಠಾಣೆ ಪೊಲೀಸರು 250 ಸೀಟ್ಗಳು, ಹುಮ್ನಾಬಾದ್ ಸಂಚಾರ ಪೊಲೀಸ್ ಠಾಣೆ ಪೊಲೀಸರು 25 ಹಾಗೂ ಬಸವಕಲ್ಯಾಣ ಸಂಚಾರ ಪೊಲೀಸ್ ಠಾಣೆ ಪೊಲೀಸರು 100 ಹೀಗೆ ಒಟ್ಟು 375 ಸೀಟ್ಗಳನ್ನು ತೆಗೆಸಿದ್ದು ಇರುತ್ತದೆ. ಇನ್ನು ಮುಂದೆಯೂ ಸಹ ಬೀದರ್ ಜಿಲ್ಲೆಯಲ್ಲಿ ಯಾವುದೇ ಆಟೋ ರಿಕ್ಷಾ ಚಾಲಕರು ಈ ರೀತಿಯ ಸಂಚಾರ ನಿಯಮಗಳಿಗೆ ವಿರುದ್ಧವಾಗಿ ಸೀಟ್ಗಳನ್ನು ಅಳವಡಿಸಿದ್ದು ಕಂಡು ಬಂದಲ್ಲಿ ಅವರ ವಿರುದ್ಧ ಸಂಚಾರ ನಿಯಮಾವಳಿ ಪ್ರಕಾರ ಕ್ರಮ ಜರುಗಿಸಲಾಗುವುದು. ಪಾಲಕರು, ಪೋಷಕರು ಕೂಡ ತಮ್ಮ ಮಕ್ಕಳನ್ನು ಆಟೋ ರಿಕ್ಷಾಗಳ ಮುಖಾಂತರ ಶಾಲೆಗೆ ಕಳುಹಿಸುವಾಗ ತಮ್ಮ ಮಕ್ಕಳ ಸುರಕ್ಷತೆ ಬಗ್ಗೆ ಗಮನ ಹರಿಸುವಂತೆ ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ಕೋರಲಾಗಿದೆ. ಬೀದರ್ ಜಿಲ್ಲೆಯ ಒಟ್ಟು 8 ಪೊಲೀಸ್ ಠಾಣೆಗಳಲ್ಲಿ ದಾಖಲಾದ 30 ಪ್ರಕರಣಗಳಲ್ಲಿನ ಸುಲಿಗೆ, 1 ಬಂಗಾರ, ಬೆಳ್ಳಿ, ನಗದು ಹಣ ಕಳವು, 15 ದ್ವಿಚಕ್ರ 4 ಚಕ್ರ ವಾಹನ ಕಳವು, 8 ಪಂಪ್ ಸೆಟ್ ಕಳವು, 1 ಸೆಂಟ್ರಿಂಗ್ ಪ್ಲೇಟ್ ಕಳವು, 3 ಪ್ರಿಂಟ್ ಸೋಟ್ ಕಳವು, 1 ಹಾಗೂ ಸ್ಪೀಕರ್, ಮೈಕ್ ಸೌಂಡ್ ವಸ್ತುಗಳ ಕಳವು 1 ಹೀಗೆ ಒಟ್ಟು 75,13,300 ರೂಪಾಯಿ ಬೆಲೆಯುಳ್ಳ ಸ್ವತ್ತನ್ನು ಜಪ್ತಿ ಮಾಡಿ 36 ಜನ ಆರೋಪಿತರನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ. ಒಂದನೇದು ಆಟೋದವರಿಗೆ ಏನಂತಂದರೆ ಚೌಕಾಶಿ ಮಾಡಿ ಕಡಿಮೆ ಹಣದಲ್ಲಿ ಕಳಿಸ್ಬೇಕು ಅನ್ನುವಂಥದ್ದು ಪೇರೆಂಟ್ಸ್ದು ಒಂದು ನೋಡ್ತಾರೆ. ಎರಡನೇದ್ದು ಏನಂದರೆ ಅದಕ್ಕೋಸ್ಕರ ಆಟೋನವರು ಕೂಡ ಏನು ಮಾಡ್ತಾರೆ, ಆ ಹೆಚ್ಚಿನ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು ಅಂಥೇಳಿ ತಾವು ಕೂತ್ಕೊಳ್ಳುವಂಥ ಸೀಟ್ ಪಕ್ಕದ ಸೀಟ್ನಲ್ಲಿ ಏನಂದರೆ ಅವ್ರನ್ನ ಕೂರಿಸ್ಕೊಂಡು ಹೋಗ್ತಾ ಇರುವಂಥದ್ದು ಗಮನಕ್ಕೆ ಬಂದಿತ್ತು. ಮಾಧ್ಯಮ ಸ್ನೇಹಿತರು ಕೂಡ ನನ್ನ ಗಮನಕ್ಕೆ ತಂದಿದ್ದರು ಮತ್ತು ಸಾರ್ವಜನಿಕರು ಕೂಡ ತಂದಿದ್ದರು. ಈ ಹಿನ್ನೆಲೆಯಲ್ಲಿ ನಾವು ವಿಶೇಷ ಕಾರ್ಯಾಚರಣೆಯನ್ನು ನಾವು ಜಿಲ್ಲೆಯಲ್ಲಿ ಮಾಡಿ ಒಟ್ಟು ಸುಮಾರು 400ರಷ್ಟು ಏನಂತಂದರೆ ಸೀಟ್ಗಳನ್ನು, ಇದರಲ್ಲಿ 375 ಸೀಟ್ಗಳನ್ನು ನಾವು ಏನಂತಂದರೆ ತೆಗೆಸಿ ಅದನ್ನು ಸೀಜರ್ ಮಾಡಿದ್ದೀವಿ. ಮತ್ತು ಆ ವಾಹನಗಳ ಮೇಲೆ ದಂಡ ಕೂಡ ನಾವು ಆಟೋ ಚಾಲಕರಿಗೆ ಹಾಕಿದ್ದೀವಿ. ಮತ್ತು ಇದು ಮುಂಚಿತವಾಗಿ ಕೂಡ ಅವ್ರಿಗೆ ಏನಂದರೆ ಈ ಆಟೋ ಚಾಲಕರುಗಳದ್ದೇ ಏನಂದರೆ ಟ್ರಾಫಿಕ್ ಸ್ಟೇಷನ್ನಿಂದ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಲಾಗಿದೆ. ಅದ್ರ ಮೂಲಕ ಅವರಿಗೆ ಪರ್ ಹೆಡ್ ಏನಂತಂದರೆ 100 ರೂಪೀಸ್ ಇರ್ತದೆ, ಅಂದರೆ ಎಕ್ಸ್ಟ್ರಾ ಪ್ಯಾಸೆಂಜರ್ ಏನಿರ್ತಾರೆ ಅವರಿಗೆ ಅಂತಂತ ಹೇಳಿ. ಸೊ ಸುಮಾರು 375 ಅಂದರೆ ನೋಡಿ 37,500ವರೆಗೆ ಆಗುತ್ತೆ. ಸೊ ಅಷ್ಟು ದಂಡ ಏನಂತಾರೆ ವಿಧಿಸ್ತೀವಿ. ಜೊತೆಗೆ ಈ ಒಂದು ವಾಟ್ಸಪ್ ಗ್ರೂಪ್ ಮಾಡಲಾಗಿದೆ. ಈ ವಾಟ್ಸಪ್ ಗ್ರೂಪ್ನಲ್ಲಿ ಅವರಿಗೆ ಸಾಕಷ್ಟು ಇಂತಹ ಟ್ರಾಫಿಕ್ ಅವೇರ್ನೆಸ್ ಇರ್ಬೋದು, ಆಮೇಲೆ ಬೇರೆ ಇವನ್ ಕ್ರೈಮ್ ಆದಾಗೂ ಕೂಡ ಅವರಿಂದ ಕೂಡ ನಾವು ಮಾಹಿತಿಯನ್ನು ಪಡೆದುಕೊಳ್ಳಿಕ್ಕೆ ಕೆಲವೊಮ್ಮೆ ಈ ಗ್ರೂಪ್ನ ನಾವು ಬಳಸ್ಕೊಳ್ಳಿಕ್ಕೆ ಏನಂದರೆ ಇದು ಮಾಡ್ತಾಯಿದ್ವಿ. ಸುಮಾರು 3,500 ಆಟೋ ಚಾಲಕರು ಏನಂದರೆ ಅದರಲ್ಲಿ ರಿಜಿಸ್ಟರ್ ಆಗಿದ್ದಾರೆ. ಜೊತೆಗೆ ಈ ಸೀಟ್ಗಳು ಏನು ಅವರು ಅಡಿಷ್ನಲ್ ಆಗಿ ಫಿಟ್ಟಿಂಗ್ ಮಾಡ್ತಾಯಿದ್ರು ಮುಂದಿನ ಸೀಟ್ಗಳಲ್ಲಿ, ಅವುಗಳನ್ನು ಕೂಡ ಏನಂದರೆ ಜಪ್ತಿ ಮಾಡಿದ್ವಿ. ಸೊ ಅವುಗಳನ್ನು ಹೇಗೆ ಡಿಸ್ಪೋಸ್ ಮಾಡಬೇಕು ಅನ್ನುವಂಥದ್ದು ವಿಷಯ ಬಂದಾಗ ಅದನ್ನು ನಾವು ಏನಂದರೆ ವಿನೂತನವಾಗಿ ನಮ್ಮ ಅಧಿಕಾರಿಗಳು ಏನಂದರೆ ಸಜೆಷನ್ ಮಾಡಿದ್ರು. ಸರ್, ಇದನ್ನು ನಾವು ಡಿಸ್ಟ್ರಾಯ್ ಮಾಡೋ ಬದಲಿ ಏನಂದರೆ ಈ ಅಂಗನವಾಡಿಗಳಲ್ಲಿ ಏನಂದರೆ ಮಕ್ಕಳಿಗೆ ಕುಳಿತುಕೊಳ್ಳಿಕ್ಕೆ ಏನಂದರೆ ಎಷ್ಟೋ ಸಾರಿ ವ್ಯವಸ್ಥೆ ಇರೋದಿಲ್ಲ, ನೆಲದ ಮೇಲೆ ಕೂರ್ತಾರೆ. ಸೊ ಆ ಅಂಗನವಾಡಿಗಳಿಗೆ ನಾವು ಡೊನೇಟ್ ಮಾಡೋಣ. ಸೊ ಮಕ್ಕಳು ಅದ್ರ ಮೇಲೆ ಕೂತ್ಕೊಂಡು ಪಾಠ ಅಥವಾ ಇನ್ನೊಂದು ಅವರು ಕಲೀಲಿ ಅನ್ನುವಂಥದ್ದು. ಸೊ ಈ ಸೀಟ್ಗಳನ್ನ ನಾವು ಏನಂದರೆ ಅಂಗನವಾಡಿಗೆ ಕೊಡಲಿಕ್ಕೆ ಏನಂದರೆ ನಿರ್ಧಾರ ಮಾಡಿದ್ದೀವಿ. ಸೊ ಇವು ಇಷ್ಟು ಏನಂತಂದರೆ ಈ ಬಾರಿಯ ಪ್ರಮುಖವಾದಂತಹ
ವಿಷಯಗಳಿದೆ. ಅದರಲ್ಲಿ ಇನ್ನು ಒಂದೊಂದಾಗಿ ಹೇಳ್ತಾ ಹೋಗೋದಾದರೆ, ಜನವಾಡ ಪೊಲೀಸ್ ಠಾಣೆಯಲ್ಲಿ ಮನೆ ಕಳ್ಳತನ ಮತ್ತು ವಾಹನ ಕಳ್ಳತನ ಮಾಡಿದ್ದಂತಹ ಆರೋಪಿಗಳನ್ನು ಬಂಧನ ಮಾಡಿ ಒಟ್ಟು ಏನಂತಂದರೆ 3 ಪ್ರಕರಣಗಳನ್ನು ನಾವಿಲ್ಲಿ 6 ಪ್ರಕರಣಗಳನ್ನು ಇಲ್ಲಿ ಒಟ್ಟು ಪತ್ತೆ ಮಾಡಿದ್ದೀವಿ. 3 ಜನ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಇನ್ನು ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ನ ಟೀಮ್ ಏನಿದೆ ಅವರು ಒಟ್ಟು 5 ಪ್ರಕರಣಗಳನ್ನು ಪತ್ತೆ ಮಾಡಿ ಅದರಲ್ಲಿ 5 ಜನ ಆರೋಪಿಗಳನ್ನು ಅವರು ಬಂಧನ ಮಾಡಿದ್ದಾರೆ. ಜೊತೆಗೆ ಚಿಟಗುಪ್ಪ ಪೊಲೀಸ್ ಠಾಣೆಯ 1 ಪ್ರಕರಣ ಮತ್ತು ನೂತನ ನಗರ ಪೊಲೀಸ್ ಠಾಣೆ ಟೀಮ್ ಏನಿದೆ ಅವರು 6 ಪ್ರಕರಣಗಳನ್ನು ಪತ್ತೆ ಮಾಡಿದ್ದಾರೆ. ಅದರಲ್ಲಿ 6 ಜನ ಆರೋಪಿಗಳನ್ನು ಇಲ್ಲಿ ಬಂಧನ ಮಾಡಿದ್ದಾರೆ. ಆಮೇಲೆ ಬಸವ ಕಲ್ಯಾಣ ನಗರ ಠಾಣೆಯ ಟೀಮ್ ಏನಿದೆ ಅವರು 4 ಪ್ರಕರಣಗಳನ್ನು ಇಲ್ಲಿ ಪತ್ತೆ ಮಾಡಿದ್ದಾರೆ. ಅದರಲ್ಲಿ ಒಟ್ಟು 7 ಜನ ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ಇನ್ನು ಹುಲ್ಸೂರು ಠಾಣೆಯಲ್ಲಿ 1 ಪ್ರಕರಣ, ಬಾಲ್ಕಿ ನಗರ ಠಾಣೆಯ 1 ಪ್ರಕರಣ ಮತ್ತು ಬಸವ ಕಲ್ಯಾಣ ನಗರದ ಇನ್ನೊಂದು ಪ್ರಕರಣಗಳಲ್ಲಿ ಒಟ್ಟು ಅಲ್ಲಿಯೂ ಕೂಡ ಏನಂತಾರೆ 6 ಜನ ಆರೋಪಿಗಳನ್ನು ಪತ್ತೆ ಮಾಡಲಾಗಿದೆ. ಜೊತೆಗೆ ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ಕೂಡ ಏನಂದರೆ 3 ಪ್ರಕರಣಗಳನ್ನು ಇಲ್ಲಿ ಪತ್ತೆ ಮಾಡಿ 4 ಜನ ಆರೋಪಿಗಳನ್ನು ಏನಂದರೆ ಬಂಧನ ಮಾಡಲಾಗಿದೆ. ಎಲ್ಲ ವಿವರಗಳು ತಮಗೆ ಇಂಡಿವಿಜುವಲ್ ಆಗಿ ಕೂಡ ಕೊಟ್ಟಿದ್ದೀನಿ. ಮನೆಗಳತನದ್ದು 15 ಏನಂದರೆ ಮನೆ ಕಳ್ಳತನದ ಪ್ರಕರಣಗಳಿದ್ದಾವೆ. ಇದರಲ್ಲಿ ಬಂಗಾರ, ಬೆಳ್ಳಿ, ನಗದು, ಹಣ ಕಳವೆಂದು 15 ಪ್ರಕರಣಗಳಿದ್ದಾವೆ. ಈ 454, 380 ಅಂತ IPC ಇರುತ್ತಲ್ಲ, ಅದೆಲ್ಲ ಏನಂದರೆ ಮನೆ ಕಳ್ಳತನ, ಎಲ್ಲ ಕಳ್ಳತನೇ. ಅಂದರೆ ಈಗ ಮನೆ ಒಳಗಡೆ ಮಾಡಿರುವಂಥದ್ದು ಇರ್ಬೋದು ಅಥವಾ ಏನಂತಾರೆ ಹೊರಗಡೆ ಇಟ್ಟಿರುವಂಥದ್ದು ಇರ್ಬೋದು, ಹಾಗಾಗಿ ಸೆಕ್ಷನ್ಗಳು ಚೇಂಜ್ ಆಗ್ತವೆ. ಸೊ ಎಲ್ಲ ಕೂಡ ಕಳ್ಳತನ ಪ್ರಕರಣನೇ ಮುಖ್ಯವಾಗಿ. ಈಗ ನೌಕರನ್ನೇ ಏನಂದರೆ ಮನೇಲಿ ಕಳ್ಳತನ ಮಾಡ್ದೆ ಅಂದರೆ ಅದು 381 IPCಯಲ್ಲಿ ಬರ್ತದೆ. ಸೊ ಹೀಗಾಗಿ ಸೆಕ್ಷನ್ಸ್ ಸ್ವಲ್ಪ ಬೇರೆ ಬೇರೆ ಇರ್ತದೆ ನೇಚರ್ ಆಫ್ ಕ್ರೈಮ್ ಮೇಲೆ. ಬಟ್ ಎಲ್ಲ ಕೂಡ ಕಳ್ಳತನದ ಪ್ರಕರಣಗಳೇ ಮುಖ್ಯವಾಗಿ. ಒಂದು ಮಾತ್ರ ಸುಲಿಗೆ ಪ್ರಕರಣ ಇದೆ, ಅದನ್ನು ಏನಂದರೆ ಪತ್ತೆ ಮಾಡಿ. ಇಂದು ಬೀದರ್ ಜಿಲ್ಲೆಯ ಕೊಳರ್ಕಿ ಗ್ರಾಮದಲ್ಲಿ ಅಜೀಂ ಜಿ ಮತ್ತು ಪ್ರೇಮ್ ಜಿ ಅವರ ಸಹಯೋಗದಲ್ಲಿ ಡಾನ್ ಬಾಸ್ಕೋ ಸಂಸ್ಥೆಯು ಫಾದರ್ ಸ್ಟೀವನ್ ಅವರ ನೇತೃತ್ವದಲ್ಲಿ ಮಕ್ಕಳು ಸ್ವಾಗತ ಗೀತೆ ಹಾಡುವುದರ ಮೂಲಕ ಪೋಷಕತ್ವ ಜನಜಾಗೃತಿ ಸಭೆ ಮತ್ತು ಪಾಲಕರ ಸಭೆಯನ್ನು ಆರಂಭಿಸಲಾಯಿತು. ಇದೇ ವೇಳೆಯಲ್ಲಿ ಡಾನ್ ಬಾಸ್ಕೋ ಸಂಸ್ಥೆಯ ಸಂಯೋಜಕರಾದ ಅಕ್ಷಯ್ ಅವರು ಮಾತನಾಡಿ, ನಿಮ್ಮ ಮಕ್ಕಳನ್ನು ಕೆಲಸಕ್ಕೆ ಕಳುಹಿಸದೆ ಸರ್ಕಾರಿ ಶಾಲೆಗಳಿಗೆ ಕಳಿಸಿಕೊಡಿ ಮತ್ತು ಸರ್ಕಾರ ನೀಡುವ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಳ್ಳಿ ಎಂದು ಪಾಲಕರಿಗೆ ತಿಳಿಸಿದರು. ಮತ್ತು ಅಭಿಷೇಕ್ ಅವರು ಪೋಷಕತ್ವ ಯೋಜನೆ ಬಗ್ಗೆ ಮಾತನಾಡಿ, 6 ವರ್ಷದಿಂದ 18 ವರ್ಷದ ಒಳಗಿನ ಮಕ್ಕಳಾಗಿರಬೇಕು, ತಂದೆ ತಾಯಿಗಳು ಇಲ್ಲದವರಾಗಿರಬೇಕು. ಇಂತಹ ಅನಾಥ ಮಕ್ಕಳಿಗೆ ತಿಂಗಳಿಗೆ 4,000 ಸರ್ಕಾರ ಸಹಾಯಧನ ನೀಡುತ್ತದೆ. ನೀವು ಈ ಯೋಜನೆಗೆ ಕೈಗೂಡಿಸಿರಿ ಎಂದು ಪೋಷಕರಿಗೆ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಮಕ್ಕಳು ನೃತ್ಯ ಪ್ರದರ್ಶನ ಮಾಡುವುದನ್ನು ಪಾಲಕರು ಕಣ್ತುಂಬಿಕೊಂಡು ಡಾನ್ ಬಾಸ್ಕೋ ಸಂಸ್ಥೆಯು ಮಕ್ಕಳ ಪ್ರತಿಭೆಗಳನ್ನು ಎತ್ತಿ ಹಿಡಿಯುತ್ತಿರುವುದಕ್ಕಾಗಿ ಸಂಸ್ಥೆ ಸಿಬ್ಬಂದಿಗಳನ್ನು ಕೊಂಡಾಡಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತರೇ ಸುಕೀರ್ತಾ ಬಕ್ಕಚೌಡಿ, ಭಾಗ್ಯಶ್ರೀ ನವರಿಗೆ, ಭಾರತಿ ಕೊಳರ್ ಹಾಗೂ ಸರ್ಕಾರಿ ಶಾಲೆಯ ಗುರುಗಳು, ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ನಮ್ಮ ಶಾಲೆಯ ದೇಗುಲವು, ನಮ್ಮ ಚಟುವಟಿಕೆ ಕೇಂದ್ರದಲ್ಲಿ ಸ್ವಾಗತ ನಿಮಗೆ ಸಭಿಕರೇ. ನಿಮ್ಮ ಹಿತ ನುಡಿ ಕೇಳಲು ನಮಗೆ ಆಕರೆ. ಧನ್ಯವಾದಗಳು. तुझे
बांध कफन अपने सर पर हम देखो वीर जवान चले ओ बांध कफन अपने सर पर हम देखो वीर जवान चले एक तिरंगे के पीछे सारा हिंदुस्तान चले माँ तुझे सलाम माँ तुझे ना तकरीर से ना तकरार से फतेह मिलती है तो सिर्फ यलकार से तो बोलो नारे तकबीर वंदे वंदे मातरम वंदे वंदे मातरम वंदे वंदे मातरम वंदे वंदे ಸ್ಕೂಲ್ ಸ್ಟಾರ್ಟ್ ಆಗಣ ಏನಂದ್ರೆ ಒಂದು ತಿಂಗಳು 2 ತಿಂಗಳದಾಗ ಏನ್ ಮಾಡ್ತಾರ ಅವರು ಸ್ಕಾಲರ್ಶಿಪ್ ಡಿಕ್ಲೇರ್ ಮಾಡ್ತಾರೆ. ಅದ್ರ ಡೇಟು ಸ್ವಲ್ಪ ಇರ್ತದೆ, ಒಂದು ತಿಂಗಳಿಗಿನ ಕಡಿಮೆ ಕೊಡ್ತಾರೆ. ಏನ್ರಿ ಒಂದು ತಿಂಗಳಿಗಿನ ಕಡಿಮೆ ಟೈಮ್ ಕೊಡ್ತಾರೆ. ನಿಮಗೆ ಅವಾಗ ಗೊತ್ತಾಗ್ತದೆ ಏನಂತ ನಮ್ಮ ಕಾಸ್ಟ್ ಇನ್ಕಮ್ ರಿನಿವಲ್ ಬಂದ ಮತ್ತ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇಲ್ಲ. ಯಾವಾಗ ಗೊತ್ತಾಗ್ತದ್ರಿ? ಆ ಲಾಸ್ಟ್ ಡೇಟ್ ಇದ್ದಾಗ್ರಿ, ಫಸ್ಟ್ ಡೇಟ್ ಇದ್ದಾಗ್ರಿ, ಲಾಸ್ಟ್ ಡೇಟ್ ಇದ್ದಾಗ್ರಿ. ಈಗ ಎಲ್ಲಿ ಗೊತ್ತೇ ಅನ್ನೋಗ್ರಿ ನಮ್ಮ ಮನೆಯವ್ರ ಕೆಲ್ಸಕ್ಕೆ ಹೋಗಿರ ನಾಟಿ ಕೆಲ್ಸಕ್ಕೆ ಹೋಗಿ ಬರೋಟಿಗೆ ಮಾಡ್ಸರ್ ಅಂದಿದ್ದೇವೆ. ನಮ್ಮ ಕಾರಂದು ಫೋಟೋನೇ ಸಿಗಲ್ಲ ಉಂಟ. ಇವು ಕಾರಣ ಹೇಳಿ ಆ ದುಡ್ಡು ಯಾರಿಗೆ ವಾಪಸ್ ಹೋಗ್ಲತ್ರಿ? ಸರ್ಕಾರಕ್ಕೆ ಹೋಗ್ಲಿ. ಹಂಗಾಗಿ ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನೀವು ಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಮತ್ತೆ ನಿಮ್ಮ ಕೋಲಾರಲ್ಲಿ ನಾನು ಹೇಳಿದ ಸ್ಟಾರ್ಟಿಂಗ್ ಈಗ ಜಾಸ್ತಿ ಜನ ಬಂದಿರಿ, ಸೊ ನನಗೆ ಸಂತೋಷ ಆಗ್ಲತ್ತದ. ಇದರಿಂದ ಅರ್ಥ ನಿಮಗೆ ಇಲ್ಲಿ ಸೆಂಟರ್ ನಡಿಬೇಕಾಗಿ ನಿಮ್ದೆಲ್ಲ ಆಸೆ ಅದ ಅನ್ನೋದಾಗ ಗೊತ್ತಾಯ್ತದೆ. ಸುಮ್ಮನೆ ಸ್ವಲ್ಪ ಜನ ಬಂದ್ರೆ ಮಾತ್ರ, ಕೆಲವೊಬ್ರು ಮಾತ್ರ ಹೇಳಿದ್ರೆ ಏನಂತೀರಿ, ಮಕ್ಕಳಿಗೆ ಹೇಳತ್ರಿ. ಸೊ ನೀವೆಲ್ಲರೂ ಬಂದಿದೇ ರೀತಿ ಒಗ್ಗಟ್ಟಿನಿಂದ ಬಂದ್ರೆ ನಾವು ಬರುವಂತ ದಿನಮಾನದಲ್ಲಿ ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲದ್ರ ಬಗ್ಗೆ ಅವ್ರ ಮಾಹಿತಿ ಕೊಟ್ಟಾರ್ರಿ. ಇದು ಪೋಷಕತ್ವ ಅಂತ ಹೇಳಿ ಇನ್ನೊಂದು ಇದನ್ನು ಗೌರ್ಮೆಂಟ್ ಪ್ರಾಜೆಕ್ಟ್ ಅದ ರೀ. ಇದು ರೀ ಈ ಯೋಜನೆ ಯಾರಿಗದ ಅಂದ್ರ ಅನಾಥ ಮಕ್ಕಳಿಗೆ ಅದ ರೀ. ಈಗ ಇಷ್ಟು ಜನ ಇದ್ದರಿ, ಇದ್ರ ಒಳಗ ಅನಾಥ ಮಕ್ಕಳಿಗೆ ಸಹಾಯ ಮಾಡ್ಬೇಕಂತ ಯಾರಿಗ ಆಸೆ ಅದ ರೀ? ಕೈ ಎತ್ಬೋದ? ಅನಾಥ ಮಕ್ಕಳಿಗೆ ಸಹಾಯ ಆಗ್ಬೇಕಂತ ಹೇಳಿ ಯಾರಿಗೆ ಆಸೆ ಅದ ರೀ? ಸಹಾಯ ಅಂದ್ರ ನೀವೇನ್ ದುಡ್ಡು ಕೊಡೋದ್ ಬೇಕಿಲ್ಲ ರೀ. ಅವ್ರಿಗೆ ನಿಮ್ಮ ಮನೆ ಒಯ್ದಿಕ್ಕೆ ಹಿಂಗೆ ಏನ್ ಸಹಾಯ ಅಲ್ಲತ್ತಿಲ್ಲ, ಏನಿಲ್ಲ. ಈ ಪೋಷಕತ್ವ ಅಂತ ಒಂದು ಯೋಜನೆ ಅದ ರೀ. ಇದರ್ಲಿಂದ ಅನಾಥ ಮಕ್ಕಳಿಗೆ ಸಹಾಯ ಬರ್ತದ್ರಿ ಗೌರ್ಮೆಂಟ್ಲಿಂದ. ಈಗ ಅನಾಥ ಮಕ್ಕಳು ಅಂದ್ರ ಈಗ ತಂದೆ ತಾಯಿ ಇಬ್ಬರು ತೀರ್ಕೊಂಡಿರಂತ ಮಕ್ಕಳು ಎಲ್ಲಿರ್ತಾರ್ರಿ? ಒಂದು ಹಾಸ್ಟೆಲ್ದಾಗ್ರ ಇರ್ತಾರ, ಇನ್ನೊಂದು ಅವ್ರದ್ದು ಯಾರ್ದಾರ ಇಂಟ್ರೆಸ್ಟ್ ಯಾರ ಇಕ್ಕೋತಾರ, ಅವ್ರಿಗೆ ಮಾಮ ಆಗ್ಲಿ ಮಾಮಿದೇರು ಯಾರ ಇಕ್ಕೋತಾರ, ಇಲ್ಲಾಂದ್ರ ಅಜ್ಜಿ ತಾತ ನೋಡ್ಕೋತಾ ಇರ್ತಾರ. ಅಂತ ಮಕ್ಕಳಿಗೆ ಪ್ರತಿ ತಿಂಗಳು 4,000 ರೂಪಾಯಿ ಬರ್ತದ್ರಿ. ಈಗ ನೀವು ಅನಾಥ ಮಕ್ಕಳು ಯಾರ ಹರ, ಈಗ ಯಾರ ಬಲ್ರ, ಈಗ ಅವ್ರದ್ದು ನೆಂಟ್ರ ಬಲ್ ಹರ, ಅವ್ರ ಅಜ್ಜಿ ತಾತನ ಬಲ್ ಹರ, ಅಂತವ್ರಿಗೆ ಇದ್ರ ಬಗ್ಗೆ ನೀವು ತಿಳಿಸ್ದಿರಿ ಅಂದ್ರೆ ಅವ್ರಿಗೆ ನೀವು ಮೂಲಕ ಒಂದು ಸಹಾಯ ಆಯ್ತದಲ್ಲ ರೀ. ಅವ್ರಿಗೆ ತಿಂಗಳಿಗೆ 4,000 ರೂಪಾಯಿ ಬರ್ತದಲ್ಲ. 18 ವರ್ಷ ಆಗಸ್ತನ ಅವ್ರಿಗೆ ತಿಂಗಳಿಗೆ 4,000 ರೂಪಾಯಿ ಬರ್ತದ್ರಿ. ಈ ಪೋಷಕತ್ವ ಯೋಜನೆ ಯಾರಿಗದಂತ ಅಂದ್ರ ಅನಾಥ ಮಕ್ಕಳಿಗೆ ಅದ ರೀ. ಅನಾಥ ಮಕ್ಕಳು ಅಂದ್ರ ಈಗ ಹುಟ್ಟಿದ ಮಕ್ಕಳು 1 ವರ್ಷ 2 ವರ್ಷ 3 ವರ್ಷ 4 ವರ್ಷ 5 ವರ್ಷ ಕೆಳಗಿರುವಂತ ಮಕ್ಕಳಿಗಿಲ್ಲ ರೀ. 6 ವರ್ಷಕ್ಕಿಂತ ಮ್ಯಾಲೆ ಇರ್ಬೇಕು ಆ ಮಕ್ಕಳಿಗೆ. 6 ವರ್ಷಕ್ಕಿಂತ ಮ್ಯಾಲೆ ಇರ್ಬೇಕು, ಮತ್ 18 ವರ್ಷಕ್ಕಿಂತ ಕೆಳಗಿರ್ಬೇಕು. ಬೀದರ್ನ ಪ್ರತಿಷ್ಠಿತ ನೂರ್ ಸಮೂಹ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಮೊಹಮ್ಮದ್ ಫಿರೋಜ್ ಖಾನ್ ಅವರನ್ನು ಬೀದರ್ ಜಿಲ್ಲಾ ವಕ್ಫ್ ಬೋರ್ಡ್ ಜಿಲ್ಲಾ ಅಧ್ಯಕ್ಷರಾಗಿ ನೇಮಕ ಮಾಡಿ ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ ಬೆಂಗಳೂರು ಸಿಇಒ ಆಯ್ಕೆ ಮಾಡಿ ಆದೇಶ ಪತ್ರ ಹೊರಡಿಸಿದ್ದಾರೆ. ತಕ್ಷಣವೇ ಫಿರೋಜ್ ಖಾನ್ ಅವರನ್ನು ಕಾರ್ಯಪ್ರವೃತ್ತರಾಗಿಸಲು ಸೂಚಿಸಿದ್ದಾರೆ ಎಂದು 11 ಗಂಟೆಗೆ ಬೀದರ್ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಇರುವ ವಕ್ಫ್ ಬೋರ್ಡ್ ಕಾರ್ಯಾಲಯಕ್ಕೆ ಹೋಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ವಕ್ಫ್ ಬೋರ್ಡ್ ಜಿಲ್ಲಾ ಅಧಿಕಾರಿಗಳಾದ ಮೊಹಮ್ಮದ್ ಶೈಜಾನ್ ಅಹಮದ್ ಖಾನ್ ಅವರಿಗೆ ಪ್ರಮಾಣ ವಚನ ಬೋಧಿಸಿದರು. ಅಷ್ಟನ್ ಪಟೇಲ್, ಮೊಹಮ್ಮದ್ ಅಲಿಮುದ್ದೀನ್ ಶೆರಿಕಾರ್, ವಕ್ಫ್ ಬೋರ್ಡ್ ಜಿಲ್ಲಾ ಉಪಾಧ್ಯಕ್ಷ ಎಂಎ ಅಖಿಲ್ ಹಾಗೂ ಬೋರ್ಡ್ ಎಲ್ಲ ಅಧಿಕಾರಿಗಳು ಖಾನ್ ಅವರನ್ನು ಸ್ವಾಗತ ಮಾಡಿದರು. ಜಿಲ್ಲೆಯ ಅನೇಕ ಮುಖಂಡರುಗಳಾದ ನೂರ್ ಪಾಷಾ, ಮೊಹಮ್ಮದ್ ಮಕ್ಬೂಲ್ ಅಹಮದ್,
ಅಬ್ದುಲ್ ಖದೀರ್, ಮೊಹಮ್ಮದ್ ಇಬ್ರಾಹಿಂ ಖುರೇಶಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಫಿರೋಜ್ ಖಾನ್ ಅಧಿಕಾರ ಸ್ವೀಕರಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿ, ನಾನು ಪ್ರಾಮಾಣಿಕವಾಗಿ ಹಾಗೂ ನಿಷ್ಠೆಯಿಂದ ಕಾರ್ಯನಿರ್ವಹಿಸಿ 3 ವರ್ಷಗಳ ನನ್ನ ಅಧಿಕಾರ ಅವಧಿಯಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗದಂತೆ ನೋಡಿಕೊಳ್ಳುತ್ತೇನೆ. ವಕ್ಫ್ ಬೋರ್ಡ್ನ ಅಧೀನದಲ್ಲಿ ಬರುವ ಅಕ್ರಮವಾಗಿ ಹೊಂದಿದ್ದ ಜಮೀನನ್ನು ಹಿಂಪಡೆಯಲು ಪ್ರಯತ್ನಿಸುತ್ತೇನೆ. ಕರ್ನಾಟಕ ಸರ್ಕಾರದ ವಕ್ಫ್ ಬೋರ್ಡ್ ಸಚಿವರಾದ BZ ಜಮೀರ್ ಅಹಮದ್ ಖಾನ್ ಹಾಗೂ ರಾಜ್ಯಾಧ್ಯಕ್ಷರಾದ K ಅನ್ವರ್ ಪಾಷಾ ಹಾಗೂ ಬೋರ್ಡಿನ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ನೂರ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮೊಹಮ್ಮದ್ ಇಮ್ರಾನ್ ಸೈಯದ್, ಡಾಕ್ಟರ್ ಯೂಸುಫ್ ಖಾನ್, ಸಮೀರ್ ಖಾನ್, ವಿಠಲ್ ರಾವ್, ಮೊಹಮ್ಮದ್ ಹಾಜಿ, ಮೊಹಮ್ಮದ್ ಮೊಹಸಿನ್, ಶರಣಪ್ಪ ಮತ್ತಿತರರು ಉಪಸ್ಥಿತರಿದ್ದರು. अस्सलाम वालेकुम रहमतुल्लाहि व बरकातुहू। मैं एमएम अकील जो 1.5 साल से वाइस चेयरमैन ऑलरेडी चल रहा था, लेकिन जब तक कोई ऑफिसर्स वो नहीं रहने की वजह से अभी तक कुछ नहीं कर सके। इंशाल्लाह फिरोज साहब आए हैं तो इंशाल्लाह जो भी होगा आगे का प्रोसीजर करेंगे इंशाल्लाह इधर के लिए। बहुत बहुत मुबारकबाद देता हूँ फिरोज खान साहब को, और इंशाल्लाह जो आने वाले दिनों में जो भी काम होंगे इंशाल्लाह खुद मिल के करेंगे हम सब साथ। ये हलफनामा अल्लाह के सामने, हम सब के सामने एक किस्म का जो है ना कसम है समझिए। ये बड़ी उनके लिए जो है एक उनकी जो यंग एंड एनर्जेटिक है, उनमें जो सलाहियतें हैं उनको ये मैदान में जो है अमली तौर पर उसको बताने के लिए अल्लाह ताला ने उन्हें एक मौका नसीब फरमाया। और इसके लिए मैं उन्हें ये सजेशन देता हूं कि वो इंडियन वक्फ बोर्ड और इंडियन ट्रस्ट एक्ट के जो है गहराई से उसका मुताला करें, स्टडी करें। और फिर अब इनका जो पीरियड है 3 साल का जो पीरियड है, इस 3 साल के पीरियड में जो है हमारे जिले के जितने भी वक्फ के जो जायदादें हैं, चाहे वो मसाजिद के हों, कब्रस्तान के हों, जितने भी आते हैं उन सब के जो है ना वो दिल वो जान से जो किसी किस्म के जो है बैरूनी जो है दबाव के वो अपने फराइज को अच्छी तरह जो है जवाबमर्दी से जो है उसको अंजाम देंगे। और मैं साथ ही साथ उनसे ये भी ख्वाहिश करता हूँ कि वो जो है ना अपने जो है फराइज में किसी किस्म की जो है ना कोताही ना करें, बल्कि जो हर दम जब भी जो है कोई मसला उनके सामने आया उसका अच्छी तरह स्टडी करके जो है ना वो गैर जानिब तौर पर जो है ना उस जमीनात की या जायदाद की जो है ना हिफाजत करें, ताकि जो है हमको जो सबसे पहले जो है अल्लाह ताला के सामने जवाब दे है। ये एक उनके सामने एक अमानत है, ये जवाबदेही दिए उनको मौका है, ताकि अल्लाह के सामने भी जो हम उसका अच्छी तरह जवाब दे सके। तो मैं आखिर में अपनी तमाम नेक तमन्नाओं का जो है इजहार करते हुए उनसे अल्लाह के सामने ये दुआ करता हूँ, अल्लाह ताला उनको जो है ना फुर्ती दे और जो है ना ज़हनी सलाहियत अता फरमाए, ताकि वो अपने फराज को अच्छी तरह अंजाम दे सके। इतनी बात कहते हुए मैं अपनी बात ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಗೋಟೂರ್ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಸುಗುರ್ಕೆ ಗ್ರಾಮದ ಸಾರ್ವಜನಿಕರು ಚಲಿಸುವ ರಸ್ತೆ ಮತ್ತು ಚರಂಡಿ ಅವ್ಯವಸ್ಥೆಯಿಂದ ಗ್ರಾಮದ ವಯಸ್ಸಾದ ಹಿರಿಯರಿಗೆ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ನಡೆದಾಡಲು ತುಂಬಾ ಕಷ್ಟವಾಗುತ್ತದೆ. ಸುಮಾರು ತಿಂಗಳಾದರೂ ಚರಂಡಿ ಸ್ವಚ್ಛತೆ ಮಾಡದೇ ಇರುವುದರಿಂದ ಸಾರ್ವಜನಿಕರಿಗೆ ಸಾಂಕ್ರಾಮಿಕ ರೋಗಗಳು ಹರಡುವ ಭಯವಿದೆ. ಅದಕ್ಕಾಗಿ ಕೂಡಲೇ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸ್ವಚ್ಛತೆ ಮಾಡಿಸಬೇಕೆಂದು ಊರಿನ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತ್ ಮುಂದೆ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಹಿಂದುಳಿದ ಕಲ್ಯಾಣ ಕರ್ನಾಟಕ ಪ್ರದೇಶದ ರಚನಾತ್ಮಕ ಪ್ರಗತಿಗೆ ಒತ್ತಾಯ. ದಶಕಗಳಿಂದ ಸಂವಿಧಾನದ 371ನೇ ಕಲಂ ಜಾರಿಗಾಗಿ ಹೋರಾಟ ಮಾಡಿದ
ಫಲಸ್ವರೂಪ ಅದರಂತೆ ಹೋರಾಟಕ್ಕೆ ಬಲವಾದ ರಾಜಕೀಯ ಇಚ್ಛಾಶಕ್ತಿ ದೊರಕಿರುವುದರಿಂದ 2013ರಲ್ಲಿ ಕಲ್ಯಾಣ ಕರ್ನಾಟಕ 371ನೇ ಜೆ ಕಲಂ ಜಾರಿಗೆ ಬಂದು 1 ದಶಕ ಕಳೆದಿದೆ. ನಮ್ಮ ಪ್ರದೇಶದ ಅರ್ಹ ಅಭ್ಯರ್ಥಿಗಳು ಸರ್ಕಾರಿ ನೌಕರಿಗಳಲ್ಲಿ ಮತ್ತು ವೃತ್ತಿಪರ ಶೈಕ್ಷಣಿಕ ಪ್ರವೇಶಗಳಲ್ಲಿ ನಮ್ಮ ಹಕ್ಕಿನ ಸ್ಥಾನ ಲಭ್ಯವಾಗುತ್ತಿರುವ ಸಂದರ್ಭದಲ್ಲಿ ಬೆಂಗಳೂರಿನ ಕೆಲವು ಪಟ್ಟಭದ್ರ ಹಿತಾಸಕ್ತಿ ಜನರು 371ನೇ ಜೆ ಜಾರಿಯಾಗಿರುವುದರಿಂದ ಕೇವಲ ಕಲ್ಯಾಣ ಕರ್ನಾಟಕದವರಿಗೆ ಮಾತ್ರ ನೌಕರಿಗಳಲ್ಲಿ ಮತ್ತು ಕ್ಷೇತ್ರ ಪ್ರವೇಶಗಳಲ್ಲಿ ಹೆಚ್ಚಿನ ಅವಕಾಶಗಳು ಸಿಗುತ್ತವೆ. ರಾಜ್ಯದ 24 ಜಿಲ್ಲೆಗಳಿಗೆ ಇದರಿಂದ ಅನ್ಯಾಯವಾದಾಗ ಎಂದು ಆಧಾರ ರಹಿತವಾದ ಸುಳ್ಳು ಸುದ್ದಿಯನ್ನು ಹಬ್ಬಿಸುವ ಮುಖಾಂತರ ಕಲ್ಯಾಣ ಕರ್ನಾಟಕ 371ನೇ ಜೆ ಕಲಂ ವಿರುದ್ಧ ಸಂವಿಧಾನ ವಿರೋಧಿ ಹೋರಾಟ ನಡೆಸಿದ್ದಾರೆ. ಈ ಪಟ್ಟಭದ್ರ ಕಲ್ಯಾಣ ವಿರೋಧಿ ಹೋರಾಟಕ್ಕೆ ಕಲ್ಯಾಣ ಕರ್ನಾಟಕದ ಜನಸಾಮಾನ್ಯ ಅತಿ ಗಂಭೀರವಾಗಿ ಪತ್ರ ನಮ್ಮ ಅಭಿವೃದ್ಧಿ ವಿರೋಧಿಗಳಿಗೆ ತಕ್ಕ ಉತ್ತರ ನೀಡಲು ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಹೋರಾಟ ನಡೆಸುವುದು ಅತಿ ಅವಶ್ಯವಾಗಿದೆ. ಇದಕ್ಕೆ ಪೂರಕವಾಗಿ ಈಗಾಗಲೇ ಕಲಬುರಗಿ ಮತ್ತು ಸಿಂಧನ್ ಬೃಹತ್ ಹೋರಾಟ ಕೈಗೊಳ್ಳಲಾಗಿದೆ. ಅದರಂತೆ ಬೀದರ್ ಸೇರಿದಂತೆ ಯಾದಗಿರಿ, ಕಲ್ಯಾಣದ ಜಿಲ್ಲೆಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಹೋರಾಟ ಹಮ್ಮಿಕೊಳ್ಳಲು ಮತ್ತು ಇದಕ್ಕೆ ಸ್ಪಂದಿಸಲು ಶಿಕ್ಷಣ ಸಂಸ್ಥೆಗಳಿಗೆ, ಸಂಘ ಸಂಸ್ಥೆಗಳಿಗೆ, ಜನಪರ, ಕನ್ನಡ ಪರ, ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ, ರೈತ, ಕಾರ್ಮಿಕ, ಯುವ ಮತ್ತು ವಿದ್ಯಾರ್ಥಿ ಪರ ಸಂಘಟನೆಗಳಿಗೆ ಕಲ್ಯಾಣ ಕರ್ನಾಟಕ ಹೋರಾಟ ಮನವರಿಕೆ ಮಾಡುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶ ನಮ್ಮ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕದ ಬೀದರ್, ಗುಲ್ಬರ್ಗ, ಮೈಸೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಸೇರಿಸಿ ಅತ್ಯಂತ ಹಿಂದುಳಿದ ಪ್ರದೇಶ. ಈ ಒಂದು ಪ್ರದೇಶ ಜನರು ನಾವು 100 ಕಿಲೋಮೀಟರ್ ದೂರ ಇಲ್ಲೇ ಹೈದರಾಬಾದ್ ಸ್ಟೇಟ್ದಾಗ ಇದ್ದೀವಿ. ನಾವು 6ಕ್ಕಿಂತ ಮೊದಲು ನಾವು ಹೈದರಾಬಾದ್ ಸ್ಟೇಟ್ದಾಗೆ ಇದ್ದೀವಿ. ಮತ್ತು ಹೈದರಾಬಾದ್ ರಾಜ್ಯಕ್ಕೆ 371ನೇ ಕಲಂ ಕೊಡ್ತೀವಿ ಅಂತೇಳಿ ಸಂವಿಧಾನ ರಚನಾ ಸಮಿತಿ ಘೋಷಣೆಯನ್ನು ಮಾಡಿತ್ತು. ನಮ್ಮನ್ನು ಗೊತ್ತಾಗಿತ್ತು, ನಮ್ಮ ಹಿರಿಯರಿಗೆ, ನಮ್ಮ ಹಿರಿಯರಾದಂಥ ರಾಮಚಂದ್ರ ವೀರಪ್ಪವರಾಗಲಿ, ಆರ್ ವಿ ಬೇಡಪ್ಪವರಾಗಲಿ, ಆಮೇಲೆ ಹಕಿಕತರ ಚುಡುಗುಪ್ಪನವರಾಗಲಿ, ಅದೇ ರೀತಿಯಾಗಿ ನಮ್ಮ ಗುಲ್ಬರ್ಗ ಚಂದ್ರಶೇಖರ್ ಪಾಟೀಲ್ ಮಾಗಾವ್ ಆಗಲಿ, ಶಿವಮೂರ್ತಿ ಸ್ವಾಮಿ ಅಳಗಂಡಿ ಆಗಲಿ, ಎಂ ನಾಗಪ್ಪ ಎಲ್ಲರಿಗೂ ಗೊತ್ತಿತ್ತು. ಅಷ್ಟೆಲ್ಲ ಗೊತ್ತಿದ್ದು 371 ಸಿಗ್ತದ ಹೈದರಾಬಾದ್ ಸ್ಟೇಟ್ಗೆ, ನಮ್ಗೆ ಸಮೀಪ ಆಗ್ತದೆ, 200 ಕಿಲೋಮೀಟರ್ 100 ಕಿಲೋಮೀಟರ್ ಅಂತ ತಿಳ್ಕೊಂಡು ನಾವು ಕನ್ನಡ ಮಾತಾಡೋ ಜನರು ನಾವು ವಿಶಾಲ ಮೈಸೂರು ರಾಜ್ಯ ಮಾಡಬೇಕು, ವಿಶಾಲ ಮೈಸೂರು ರಾಜ್ಯದಾಗ ಸೇರಬೇಕು ಅಂಥೇಳಿ ನಾವು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು, ಯಾಕಂದ್ರೆ ಎಲ್ಲ ಕನ್ನಡಿಗರು ನಾವೆಲ್ಲರೂ ಒಂದು ಕುಟುಂಬದವರು ಅಂತೇಳಿ ವಿಶಾಲ ಮೈಸೂರು ರಾಜ್ಯದಾಗ ಬೇಷರತ್ತಾಗಿ ಸೇರಿದ್ದೀವಿ. ಫಜಲ್ ಅಲಿ ಅವರು ಬೀದರ್, ಗುಲ್ಬರ್ಗ, ರಾಯಚೂರಿಗೆ ಎಲ್ಲ ಕಡೆ ಬಂದಾಗ ನಮ್ಮ ಇಲ್ಲಿ ಬೀದರ್ದಲ್ಲಿ ರಾಮಚಂದ್ರ ವೀರಪ್ಪವರು, ಆರ್ ವಿ ಬೇಡಪ್ಪನವರು ಮತ್ತು ಭೀಮಣ್ಣ ಖಂಡ್ರೆಯವರು ಇವರೆಲ್ಲರೂ ಏನಂದ್ರು, ನಮ್ದು ಏನು ಶರ್ತಿಲ್ಲ, ಅದೇ ಶರ್ತ್ ಇಡ್ರಿ, ಏನಾರು ಇಷ್ಟು ದೂರ ಆಗ್ತದೆ, 900, 800, 600 ಕಿಲೋಮೀಟರ್ ದೂರ ಬೆಂಗಳೂರು ರಾಜಧಾನಿ ಮಾಡ್ಬೇಕಂತ ಶರ್ತ್ ಇಟ್ಟರು ಮೈಸೂರು ಮಹಾರಾಜರು. ಮತ್ತು ರಾಜ್ಯದ ಹೆಸರು ಮೈಸೂರು ಹಿಡಿಬೇಕಂತ ನಾವು ಇಟ್ಟರು ಶರ್ತು, ನೀವು ಇಡ್ರಿ ಅಂತ ನಾವೇನು ಇಡಲ್ಲ, ನಾವೇನು ಶರ್ತ್ ಇಡ್ಲಾರ್ದೆ ಸೇರ್ತೀವಿ. ಯಾಕಂದ್ರೆ ಕಲ್ಯಾಣ ಕರ್ನಾಟಕಕ್ಕೂ ನಾವು ಜಗತ್ತಿಗೆ ಬಹಳಷ್ಟು ಕೊಟ್ಟಿದ್ದೀವಿ. ಜಗತ್ತಿಗೆ ಭಾರತೀಯ ಏನಪ್ಪ ಅಂದ್ರೆ ನ್ಯಾಯಶಾಸ್ತ್ರ ಕೊಟ್ಟಿದ್ದೀವಿ, ಬಸವಣ್ಣ ನೇತೃತ್ವದಾಗ ಏನಂದ್ರೆ ಪಾರ್ಲಿಮೆಂಟ್ ಕೊಟ್ಟಿವಿ, ಆಮೇಲೆ ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಸೂಫಿ ಸಾಹಿತ್ಯ ಖಾಜಾ ಮದೇನವ್ರ ನೇತೃತ್ವದಲ್ಲಿ, ಆನಂತರ ಕನ್ನಡರು ಕವಿರಾಜ್ ಮಾರ ಗ್ರಂಥ ಕೊಟ್ಟಿದ್ದೀವಿ. ಅಪಾರ ಜನಸಂಪತ್ತು ಅದ, ಅಪಾರ ಖನಿಜ ಸಂಪತ್ತು ಅದ, ಬಂಗಾರ ಅದ, ಕರ್ನಾಟಕ ಕರೆಂಟ್ ಕೊಡ್ತೀವಿ. ಏನಿರಲ್ಲ ಎಲ್ಲರೂ ಇದ್ದರೂ ನಾವು ಕನ್ನಡಿಗರು ಒಂದು ಕಡೆ ಸೇರ್ಬೇಕಂತೇಳಿ 1956 ಸೇರಿದೀವಿ. ಸೇರಿದ ನಂತರ ನಮ್ಗೆ ಯಾರು ಇಲ್ಲಿ ನೋಡೋರೇ ಇದ್ದಿಲ್ಲ. ಈ ಕರ್ನಾಟಕದಾಗ ಒಂದು ಕಲ್ಯಾಣ ಕರ್ನಾಟಕ ಅದ, ಇಲ್ಲಿನೂ ಬೀದರ್, ಗುಲ್ಬರ್ಗ, ರಾಯಚೂರು, ಯಾದಗಿರಿ, ಕೊಪ್ಪಳ ಅದ ಅಂತ ಹೇಳಿ ಅವ್ರಿಗೆ ಕಣ್ಣಿಗೆ ಕಾಣಿಸ್ಲಿಲ್ಲ 30 ವರ್ಷ ತನ. ನಾವು ಇನ್ನು ಹೋರಾಟ ಮಾಡಿದಾಗ ಆಮೇಲೆ ನಮ್ಮ ವೀರೇಂದ್ರ ಪಾಟೀಲ್ ಅವ್ರ ಇಚ್ಛಾಶಕ್ತಿ ಇದೆ, HKDB ಆಯಿತು, ಧರ್ಮ ಸಿಂಗ್ ಸಮಿತಿ ರಿಪೋರ್ಟ್ ಪ್ರಕಾರ. ಅದರಿಂದ ಏನು ಫಲ ಸಿಗಲಿಲ್ಲ. ಮುಂದೆ ಆ ನಂತರ ನಾವು ಹೋರಾಟ ಮಾಡಿದ ನಂಜುಂಡಪ್ಪ ವರದಿ ಪ್ರಕಾರ ವಿಶೇಷ ಅಭಿವೃದ್ಧಿ ಪ್ರಕಾರ ಇದು ನಮ್ಮದು ವೆಟರ್ನರಿ ಯೂನಿವರ್ಸಿಟಿ ಆಯಿತು. ಅದೇ ರೀತಿ ಬೀದರ್ ಮೆಡಿಕಲ್ ಕಾಲೇಜ್ ಆಯಿತು, ಆಮೇಲೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ. ಕೆಲವಷ್ಟು ಆದವು ನಾವು ನಿರೀಕ್ಷೆಗೆ ತಕ್ಕಂಗೆ ಆಗಲಿಲ್ಲ. ಮತ್ತು ನಾವು ಯಥಾ ಪ್ರಕಾರ ನಾವು 371ನೇ ಕಲಂ ಸಲುವಾಗಿ ನಿರಂತರವಾದ ಹೋರಾಟ ಮಾಡಿದ್ದೀವಿ. ಆ ಹೋರಾಟದ ಫಲಸ್ವರೂಪ 13ರದಾಗ ಒಂದು ರಾಜಕೀಯ ಇಚ್ಛಾಶಕ್ತಿ, ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು, ಧರ್ಮಸಿಂಗ್ ಅವರು, ಮಾನ್ಯ ಯಡಿಯೂರಪ್ಪನವರು ಎಲ್ಲ ಪಕ್ಷದ ಇಚ್ಛಾಶಕ್ತಿಯಿಂದ 371ನೇ ಕಲಂ ಜಾರಿಯಾಯಿತು. ಜಾರಿಯಾಗಿ 10 ವರ್ಷದ ಒಂದು ಶಿಶು ಅವಸ್ಥೆಯಲ್ಲದ, ಈಗ ಬಾಲ್ಯ ವ್ಯವಸ್ಥೆಯಲ್ಲದ. ಈ ಸಂದರ್ಭದಲ್ಲಿ ರಾಜ್ಯ ಒಡೆಯುವಂಥ ಕುತಂತ್ರಿಗಳು ಬೆಂಗಳೂರಿನಲ್ಲಿರುವಂಥ ಕೆಲವು, ಯಾಕಂದ್ರೆ ಈ ಬೀದರ್ದಾಗ ಯಾವುದೋ ಶಿವನಗರದಾಗ ಕೆಲವು ಜನರು ಇರ್ತಾರಲ್ಲ, ಆ ರೀತಿ ಬೆಂಗಳೂರದಾಗ ಒಂದು ಯಾವುದೋ ಒಂದು ಬಡಾವಣೆದ ಕೆಲವು ಜನ ಕುಂತು
ಏನು ಎಬ್ಸ್ಯಾರ ಅಂದ್ರೆ ಸಂವಿಧಾನದ 371ನೇ ಕಲಂ ಇದೇ ರೀತಿ 10 ವರ್ಷ ಮುಂದುವರಿತು ಅಂದ್ರೆ ಕರ್ನಾಟಕ ತುಂಬಾ ಎಲ್ಲ ನೌಕರಿಗಳ್ದ ಬೀದರ್, ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ವಿಜಯನಗರದವ್ರೆ ತುಂಬ್ತಾರ. ಕರ್ನಾಟಕ ಮಯ ಎಲ್ಲ ಇವ್ರದೇ ನೌಕರಿ ಆಗ್ತಾವ, ಇವರೇ ಮೆಡಿಕಲ್ ಸೀಟ್ ತಗೋತಾರ, ಇವರೇ ಡಾಕ್ಟರ್ ಆಗ್ತಾರ ಅಂತ ಈ ರೀತಿ 24 ಜಿಲ್ಲೆಗೆ ಅನ್ಯಾಯ ಆಗ್ತದ. ಕರ್ನಾಟಕ 31 ಜಿಲ್ಲೆದಾಗ ಕೇವಲ 7 ಜಿಲ್ಲೆದವ್ರು ಮಾತ್ರ ತುಂಬ ಹೋಗ್ತಾರ ಅನ್ನೋದು ಒಂದು ಸುಳ್ಳು ಸುದ್ದಿ ಏನದಲ್ಲ ಇಡೀ 24 ಜಿಲ್ಲೆಯಲ್ಲಿ ಹಬ್ಸ್ತಾ ಇದ್ದಾರೆ. ಮತ್ತು ಇವರಿಂದ ದೊಡ್ಡ ಶಕ್ತಿ ಅದ, ದೊಡ್ಡ ಕುತಂತ್ರ ಅದ. ಇದ್ರ ಉದ್ದೇಶ ಏನಂದ್ರೆ ಇವರು ಈ ರೀತಿ ಮಾಡೋದ್ರಿಂದ ನಾವು ಬೀದರ್, ಗುಲ್ಬರ್ಗ, ರಾಯಚೂರದವರು ಎಲ್ಲ ನಮ್ಮ ಭಾಗದವ್ರು ಪ್ರತ್ಯೇಕ ರಾಜ್ಯಕ್ಕೆ ಕೇಳಬೇಕು, ನಾವು ಪ್ರತ್ಯೇಕ ರಾಜ್ಯಕ್ಕೆ ಕೊಡಬೇಕು ಅಂತ ಅವ್ರ ಕುತಂತ್ರ ಅದ. ನಾವಂತೀವಿ ನಮ್ಗೆ ಹೈದರಾಬಾದ್ ಸಮೀಪ ಇದ್ರು ಭೀ ನಾವು ವಿಶಾಲ ಮೈಸೂರದಾಗ ಸೇರಿದ್ದೀವಿ. ನಾವೆಲ್ಲ ದುಡ್ಡು ಹಾಕಿದೀವಿ ಅಂತ ಇವತ್ತು ಬೆಂಗಳೂರು ಆಯ್ತು. ಬೆಂಗಳೂರು ಒಂದು ಹಳ್ಳಿ ಇತ್ತು, ರಾಷ್ಟ್ರಕೂಟರ ಕಾಲಕ್ಕೆ ನಮ್ಮ ಆಧೀನದಾಗಿದ್ದೀರಿ ನೀವು, ಚಾಲುಕ್ಯರ ಕಾಲಕ್ಕೆ ನಮ್ಮ ಆಧೀನದಾಗಿದ್ದೀರಿ ನೀವು, ನಾವು ಆಳ್ತಿದ್ದೀವಿ ನಿಮ್ಗೆ. ಆದ್ರೆ ಬೆಂಗಳೂರಿನ ಹಳ್ಳಿಗೆ ರಾಜಧಾನಿ ಮಾಡೋದು ಮೈಸೂರು ಮಹಾರಾಜರ ರಾಜಧಾನಿ ಮಾಡೋದಾಗ ನಾವು ಒಪ್ಕೊಂಡೇವು. ಅಷ್ಟು ದೂರ ಇದ್ರು ಇವತ್ತು ಬೆಂಗಳೂರು ಆಗ್ಲಕ್ಕೆ ಕಾರಣ ಅಂದ್ರೆ ನಾವು ಟ್ಯಾಕ್ಸ್ ಕೊಡ್ತೇವೆ, ಹೋಗಿರ್ತೀವಿ, ನಾವೆಲ್ಲ ಅಲ್ಲೇ ಹಣ ಹೂಡಿಕೆ ಮಾಡ್ತೀವಿ ಅಂತ ಬೆಂಗಳೂರು ಆಯ್ತು. ಈಗ ಅಂತ ಒಂದು ಬೆಂಗಳೂರು ಆಗ್ಲಕ್ಕೆ ಕಾರಣ ನಾವು ಇದ್ದೀವಿ ಎಲ್ಲ ಕಲ್ಯಾಣ ಕರ್ನಾಟಕದವರು. ನಮ್ಮ ತ್ಯಾಗ ಬಲಿದಾನದಿಂದ ಕರ್ನಾಟಕ ಇದೆ. ಕರ್ನಾಟಕೀಕರಣ ಆಗ್ಬೇಕಾದ್ರೆ ಈ ಒಂದು ಕಲ್ಯಾಣ ಕರ್ನಾಟಕ, ಅದರಲ್ಲೂ ಬೀದರ್ ಜಿಲ್ಲಾದ RV ಬೀಡಪ್ ತಗೋರಿ, ಹಕ್ಕಿಕತ್ರ ಚುಡುಗುಪ್ಪಿಕರ್ ತಗೋರಿ, ಭೀಮಣ್ಣ ಖಂಡ್ರೀರ್ ತಗೋರಿ, ಆಮೇಲೆ ಏನದಲ್ಲ ನಮ್ದು ಭಾಲ್ಕಿ ನಮ್ಮ ಪಟ್ಟದೇವ್ರ ಸ್ವಾಮಿಯವರು, ಅದೇ ರೀತಿಯಾಗಿ ಚನ್ನಬಸವ ಪಟ್ಟದೇವರು, ನಮ್ಮ ಗುಲ್ಬರ್ಗ ಚಂದ್ರಶೇಖರ್ ಪಾಟೀಲ್ ಮಾಗಾವ್, ಆಮೇಲೆ ಏನದಲ್ಲ ಶರಣಗೌಡ ಇನಾಮದಾರು, M ನಾಗಪ್ಪ, ಶಿವಮೂರ್ತಿ ಸ್ವಾಮಿ ಅಳವಂಡಿ, ಚರ್ಚಾಳ ಮಟ್ಟು, ಜ್ಞಾನಮೋಟೆ, ಅದೇ ರೀತಿಯಾಗಿ ನಮ್ಮ ರಾಜ ವೆಂಕಟಪ್ಪ ನಾಯಕ್, ಈ ರೀತಿ 25 ಜನ ಮುಖಂಡರು 2887 ಫ್ರೀಡಮ್ ಫೈಟರ್ಸ್ ಮೂವ್ಮೆಂಟ್ ಮಾಡಿದಕ್ಕೆ ನಾವು ವಿಶಾಲ ಕರ್ನಾಟಕದ ಸೇರಿದ್ದೀವಿ. ಮತ್ತು ಇದು ಸೇರಿದ ನಂತರ ನಾವು 10 ವರ್ಷದ ಎಷ್ಟು ಪರ್ಸೆಂಟೇಜ್ ನೌಕರಿ ಇದ್ವು ಅಂದ್ರೆ 1% ಇದ್ವು. ನಾವು ಸರ್ಕಾರದ ಅಂಕಿಅಂಶಗಳು ನನ್ನಲ್ಲ ಇದು 20 ವರ್ಷ ಮೇಲೆ 2% ನೌಕರಿ ಸಿಕ್ಕವ. ನಮ್ಮ ಜನಸಂಖ್ಯೆ ಅವಾಗ 17% ಇತ್ತು. 36 ವರ್ಷ ಆದ್ಮೇಲೆ 3%, 50 ವರ್ಷ ಆದ್ಮೇಲೆ 4%, ಈಗ 9% ಇದ್ದೇವೆ ನಾವು ಜಾಬ್ಗಳದ. ಇದು ನ್ಯಾಯ, ಇದು ನಮ್ಗೆ ನ್ಯಾಯ ಸಿಕ್ಕದಿಲ್ಲ. 371 ನಮ್ಗೆ 19% ನೌಕರಿನೂ ಇನ್ನ ಸಿಕ್ಕಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಬೆಂಗಳೂರಿನ ಹಸಿರು ಪ್ರತಿಷ್ಠಾನದವರು ನಮ್ಮ ವಿರುದ್ಧ, ನಮ್ಮ ವಿದ್ಯಾರ್ಥಿಗಳ ವಿರುದ್ಧ, ನಮ್ಮ ಭವಿಷ್ಯದ ವಿರುದ್ಧ, ನಮ್ಮ ನಿರುದ್ಯೋಗಗಳ ವಿರುದ್ಧ, ನಮ್ಮ ಉದ್ಯೋಗಗಳ ವಿರುದ್ಧ, ಸಂವಿಧಾನ ವಿರುದ್ಧ, 370 ವಿರುದ್ಧ, ಕಲ್ಯಾಣ ಕರ್ನಾಟಕ ಜನರ ವಿರುದ್ಧ ಅವರು ಏನದಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಇದು ಸಂಬಂಧಪಟ್ಟಂಗ ಅವರು 1ನೇ ಜೂನ್ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟರು. ಫ್ರೀಡಮ್ ಪಾರ್ಕ್ನಲ್ಲಿ ಮಾಡ್ತೀವಿ ಅಂತೇಳಿ ನಾವು ಕಲಬುರಗಿಯಲ್ಲಿ ಎಲ್ಲ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಭೇಟಿಯಾಗಿ ಸುಮಾರು 5-6 ಸಾವಿರ ಜನ ಸೇರಿ ಸರ್ದಾರ್ ಪಟೇಲ್ ಮಠದಲ್ಲಿ ನಾವು ಉತ್ತರ ಕೊಟ್ಟಿದ್ದೀವಿ ಈಗಾಗಲೇ. ಬಸವಕಲ್ಯಾಣ ತಾಲೂಕಿನ ವಿವಿಧೆಡೆ ಅತಿವೃಷ್ಟಿಯಿಂದ ಹಾನಿಗೀಡಾದ ಪ್ರದೇಶಗಳಿಗೆ ಶುಕ್ರವಾರ ಸಂಸದ ಸಾಗರ್ ಖಂಡ್ರೆ ಅವರು ಹಾನಿ ಮಾಹಿತಿ ಕಲೆ ಹಾಕಿದರು. ತಾಲೂಕಿನ ಕೊಹಿನೂರ್ ಹೋಬಳಿಯ ಅಟ್ಟೂರ್ನಿಂದ ತಾಂಡಕ್ಕೆ ಹೋಗುವ ರಸ್ತೆ ಸೇತುವೆ ಸಂಪೂರ್ಣ ಕೊಚ್ಚಿ ಹೋಗಿದ್ದು, ಅಟ್ಟೂರ್ ಗ್ರಾಮದ ಸಣ್ಣ ಕೆರೆಯು ಸತತ ಮಳೆಯಿಂದಾಗಿ ಒಡೆದಿರುವುದರಿಂದ ಕೆರೆಯ ಕೆಳಗಡೆ ಇರುವ ಹೊಲ ಗದ್ದೆಗಳಿಗೆ ನೀರು ನುಗ್ಗಿ ಫಲವತ್ತಾದ ಮಣ್ಣು ಕೊಚ್ಚಿಕೊಂಡು ಹೋಗಿದ್ದು ವೀಕ್ಷಿಸಿದರು. ಬಳಿಕ ಮಾತನಾಡಿದ ಅವರು, ಬಸವಕಲ್ಯಾಣ ತಾಲೂಕಿನ ಕೊಹಿನೂರ್ ಹೋಬಳಿಯಲ್ಲಿ ಭಾರಿ ಮಳೆಯಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಟ್ಟೂರ್ ಹಾಗೂ ಕೊಹಿನೂರ್ ಕೆರೆಗಳು ಅತಿವೃಷ್ಟಿಯಿಂದ ಒಡೆದಿದ್ದು, ಕೆರೆಯ ಅಕ್ಕಪಕ್ಕದ ಹೊಲಗದ್ದೆಗಳ ಮಣ್ಣಿನ ಮೇಲ್ದರದ ಸೇವತೆ ಅಥವಾ 2 ಬದಿಗಳ ನಾಲೆಗಳ ಪಕ್ಕದ ಭೂಮಿಯಲ್ಲೂ ಹುಳು ಶೇಖರಣೆಯಿಂದಾಗಿ ಫಲವತ್ತಾದ ಮಣ್ಣು ಹಾಳಾಗಿರುವುದು ಕಂಡು ಬಂದಿದೆ. ಒಟ್ಟಾರೆ 10 ಸೇತುವೆಗಳು ಹಾನಿಗೊಳಗಾಗಿವೆ ಎಂದರು. ಹಾನಿಯೊಳಗಾದ ಟ್ಯಾಂಕ್ ಬಂಡೆಗಳನ್ನು ಪುನಶ್ಚೇತನಗೊಳಿಸಿ ಸೇತುವೆ ದುರಸ್ತಿಗೊಳಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು. ಕಂದಾಯ ಮತ್ತು ಕೃಷಿ ಇಲಾಖೆ ಜಂಟಿ ಸಮೀಕ್ಷೆ ನಡೆಸಿ ಪ್ರಕೃತಿ ವಿಕೋಪದಡಿ ರೈತರಿಗೆ ಶೀಘ್ರ ಪರಿಹಾರ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ರೈತರು ಆತಂಕ ಪಡಬೇಡಿ, ನಿಮ್ಮೊಂದಿಗೆ ನಾನಿದ್ದೇನೆ. ಸರ್ಕಾರ ಮಟ್ಟದಲ್ಲಿ ಪ್ರಾಮಾಣಿಕ ಪ್ರಯತ್ನ ನಡೆಸಿ ಈ ಭಾಗದ ಜನರಿಗೆ ಪರಿಹಾರ ಕೊಡಿಸುವ ಕೆಲಸ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.